ಆರ್ಬಿಐನಿಂದ ಮತ್ತೆ ರಹಸ್ಯವಾಗಿ ಚಿನ್ನ ಮಾರಾಟ. 21,000 ಕೆಜಿ ಚಿನ್ನ ಅಜ್ಞಾತ ಸ್ಥಳಕ್ಕೆ ಲಿಫ್ಟ್. ಏನಪ್ಪಾ ಇದು ಅಂತೀರಾ? ಇದು 1991ರ ಜುಲೈ 8ರಂದು ಒಂದು ಇಂಗ್ಲಿಷ್ ಪತ್ರಿಕೆಯ ಮುಖಪುಟದಲ್ಲಿ ದೊಡ್ಡದಾಗಿ ಬಂದಿದ್ದ ಹೆಡ್ಲೈನ್. ಆ ಹೆಡ್ಲೈನ್ ಜೊತೆಗೆ ಮುಂಬೈನ ಸಾಂತಾ ಕ್ರೂಜ್ ಏರ್ಪೋರ್ಟ್ ನಲ್ಲಿ ಕಾರ್ಗೋ ಫ್ಲೈಟ್ಗೆ ದೊಡ್ಡ ದೊಡ್ಡ ಟ್ರಂಕ್ ಗಳನ್ನ ಲೋಡ್ ಮಾಡ್ತಿದ್ದ ಫೋಟೋ ಕೂಡ ಇತ್ತು. ಅದನ್ನ ನೋಡಿದ ಭಾರತೀಯರಂತೂ ಏನಪ್ಪಾ ಇದು ಅಂತ ಶಾಕ್ ಆಗಿದ್ರು. ವೀಕ್ಷಕರೇ, ಚಿನ್ನದ ಬಗ್ಗೆ ದೇಶದಲ್ಲಿ ಭಾರಿ ಚರ್ಚೆ ಈಗ ನಡೀತಿದೆ. ಪ್ರಧಾನಿ ಮೋದಿ ಅವರು ಚಿನ್ನವನ್ನ 1 ವರ್ಷ ಖರೀದಿಸಬೇಡಿ ಅಂತ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಹೊತ್ತಲ್ಲಿ ಹಳೇ ಚಿನ್ನದ ಕಥೆಗಳು ಕೂಡ ಮುನ್ನೆಲೆಗೆ ಬರ್ತಿವೆ. ಅದೇ ರೀತಿ 1991ರ ಸ್ಟೋರಿ ಕೂಡ ಇವಾಗ ಹೊರಗೆ ಬಂದಿದೆ. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಭಾರತ ಸರ್ಕಾರ ಅತ್ಯಂತ ರಹಸ್ಯವಾಗಿ ತನ್ನ ದೇಶದ ರಿಸರ್ವ್ ಚಿನ್ನವನ್ನ ದೇಶದಿಂದ ಹೊರಗೆ ಕಳಿಸಿತ್ತು. ಅವತ್ತು ಅದು ಭಾರಿ ಚರ್ಚೆ ಆಗಿತ್ತು. ಇವತ್ತು ಕೂಡ ಅದು ಚರ್ಚೆ ಆಗ್ತಲೇ ಇದೆ. ಆದ್ರೆ ಸರ್ಕಾರ ಯಾಕೆ ಅವತ್ತು ಆ ನಿರ್ಧಾರವನ್ನ ತೆಗೆದುಕೊಳ್ತು? ಅಂದು ಮುಂಬೈ ರಸ್ತೆಗಳಲ್ಲಿ ರಾತ್ರೋರಾತ್ರಿ ನಡೆದ ಆ ಸೀಕ್ರೆಟ್ ಆಪರೇಷನ್ ಹೇಗಿತ್ತು? ಅಷ್ಟಕ್ಕೂ ಭಾರತ ಆ ಮಟ್ಟಿಗೆ ದಿವಾಳಿಯಾಗೋ ಸ್ಟೇಜ್ಗೆ ಹೋಗಿತ್ತ? ಮತ್ತು ಈಗ ಮತ್ತೆ ಪ್ರಧಾನಿ ಮೋದಿ ಅವರು ಚಿನ್ನದ ಬಗ್ಗೆ ಜನರಿಗೆ ವಾರ್ನಿಂಗ್ ಕೊಡ್ತಿರೋದು ಯಾಕೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ರೋಚಕ ಇತಿಹಾಸವನ್ನ ಇವತ್ತಿನ ಪ್ರೆಸೆಂಟ್ಗೆ ಬ್ಲೆಂಡ್ ಮಾಡಿ ಡೀಟೇಲ್ ಆಗಿ ನೋಡೋಣ. ವೀಕ್ಷಕರೇ, ಸ್ಟೆಪ್ ಬೈ ಸ್ಟೆಪ್ ಅವತ್ತು ಏನಾಗಿತ್ತು ಅಂತ ನೋಡ್ಕೊಂಡು ಹೋಗೋಣ. 1990-91ರ ಸಮಯದಲ್ಲಿ ಭಾರತದ ಎಕಾನಮಿ ಸಂಪೂರ್ಣವಾಗಿ ಕುಸಿದು ಹೋಗೋ ಹಂತಕ್ಕೆ ಬಂದಿತ್ತು. ಒಂದ್ ಕಡೆ ದೇಶದಲ್ಲಿ ತೀವ್ರವಾದ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಇನ್ನೊಂದ್ ಕಡೆ ಆರ್ಥಿಕತೆ ಸಂಪೂರ್ಣವಾಗಿ ಸ್ಟಾಗ್ನೆಂಟ್ ಆಗಿತ್ತು. ಈ ಬೆಂಕಿಯ ತುಪ್ಪ ಸುರಿದಂತೆ ಶುರುವಾಗಿದ್ದೇ 1991ರ ಗಲ್ಫ್ ವಾರ್ ಅಥವಾ ಕುವೈತ್ ಯುದ್ಧ. ಜನವರಿ 1991ರಲ್ಲಿ ಶುರುವಾದ ಈ ಯುದ್ಧದಿಂದಾಗಿ ಮಿಡಲ್ ಈಸ್ಟ್ ನಲ್ಲಿ 750 ತೈಲ ಬಾವಿಗಳು ಬರೋಬ್ಬರಿ 9 ತಿಂಗಳ ಕಾಲ ದಗದಗನೆ ಉರಿದವು. ಹಿಮಾಲಯದ ಮೇಲೂ ಕಪ್ಪು ಮಳೆ ಸುರಿಯುವಷ್ಟು ಭೀಕರವಾಗಿತ್ತು ಆವತ್ತಿನ ಆ ಯುದ್ಧ. ಇದರ ಡೈರೆಕ್ಟ್ ಎಫೆಕ್ಟ್ ಭಾರತದ ಮೇಲಾಯಿತು. ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಆಯಿಲ್ ಪ್ರೈಸ್ ಗಗನಕ್ಕೇರಿತು. ಅಷ್ಟೇ ಅಲ್ಲ, ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದ ಭಾರತೀಯರು ಕಳಿಸ್ತಿದ್ದ ರೆಮಿಟೆನ್ಸ್ ಕೂಡ ಕಟ್ ಆಯಿತು. 1991ರ ಸ್ಪ್ರಿಂಗ್ ಸೀಸನ್ ಬರುವಷ್ಟರಲ್ಲಿ, ಅಂದ್ರೆ ಮುಂಗಾರು ಮಾರುತ ಬರುವಷ್ಟರಲ್ಲಿ ಭಾರತದ ಖಜಾನೆಯಲ್ಲಿ ಕೇವಲ 1 ವಾರದ ಇಂಪೋರ್ಟ್ಗೆ ಬಿಲ್ ಕಟ್ಟುವಷ್ಟು ಮಾತ್ರ ಫಾರಿನ್ ಎಕ್ಸ್ಚೇಂಜ್ ಉಳಿದುಕೊಂಡಿತ್ತು. ಗ್ಲೋಬಲ್ ಏಜೆನ್ಸಿಗಳು ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡಿದ್ವು. ವಿದೇಶಿ ಸಾಲಗಾರರಿಗೆ ಭಾರತದ ಮೇಲಿನ ನಂಬಿಕೆ ಹೊರಟು ಹೋಗಿತ್ತು. ಎಮರ್ಜೆನ್ಸಿ ಲೋನ್ ತರಲು ಸರ್ಕಾರ ಅವತ್ತು ಎಷ್ಟು ಪರದಾಡ್ತಿತ್ತು ಅಂದ್ರೆ, ಕಡೆಗೆ ಪರಿಸ್ಥಿತಿ ಹೇಗಿತ್ತಂದ್ರೆ, ಎಮರ್ಜೆನ್ಸಿ ಫಾರಿನ್ ಎಕ್ಸ್ಚೇಂಜ್ಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಸೀಸ್ ಮಾಡಿದ್ದ 20 ಟನ್ ಚಿನ್ನವನ್ನ ಮಾರಿ $215 ಮಿಲಿಯನ್ ಫಂಡ್ ಅನ್ನ ರೈಸ್ ಮಾಡುವ ಸ್ಥಿತಿ ಅವತ್ತು ಭಾರತಕ್ಕೆ ಬಂದಿತ್ತು. ಇನ್ನು ಬೇರೆ ದಾರಿನೇ ಇಲ್ಲ, ದೇಶ ಸಾಲ ತೀರಿಸಲಾಗದೆ ಡಿಫಾಲ್ಟ್ ಆಗುವಂತ ಪರಿಸ್ಥಿತಿ ಬಂದಾಗ RBI ಗವರ್ನರ್ ವೆಂಕಟರಮಣ್ ನೇತೃತ್ವದಲ್ಲಿ ಹಲವು ಎಮರ್ಜೆನ್ಸಿ ಮೀಟಿಂಗ್ ಗಳನ್ನ ಸರ್ಕಾರ ನಡೆಸಿತು. ಕೊನೆಗೆ ವಿದೇಶಿ ಬ್ಯಾಂಕ್ಗಳಲ್ಲಿ ಚಿನ್ನವನ್ನ ಅಡವಿಟ್ಟು $405 ಮಿಲಿಯನ್ ಲೋನ್ ಪಡೆಯುವ ಕಠಿಣ ನಿರ್ಧಾರವನ್ನ ಅವತ್ತು ತೆಗೆದುಕೊಳ್ಳಾಯಿತು. ಆಗ ದೇಶದಲ್ಲಿ ಪ್ರಧಾನಿ ಚಂದ್ರಶೇಖರ್ ಅವರ ನೇತೃತ್ವದ ಸಮಾಜವಾದಿ ಜನತಾ ಪಾರ್ಟಿಯ ಕೇವಲ ಕೇರ್ ಟೇಕರ್ ಸರ್ಕಾರ ಇತ್ತು. ಪತ್ರಕರ್ತ ಶಂಕರ್ ಅಯ್ಯರ್ ಅವರು ತಮ್ಮ ಆಕ್ಸಿಡೆಂಟಲ್ ಇಂಡಿಯಾ ಪುಸ್ತಕದಲ್ಲಿ ಬರೆದಿರುವಂತೆ ಇದೊಂದು ಅತ್ಯಂತ ಧೈರ್ಯಶಾಲಿ ನಿರ್ಧಾರವಾಗಿತ್ತು. ಚಂದ್ರಶೇಖರ್ ಅವರ ಸರ್ಕಾರ ಅದ್ಭುತವಾದ ವಿಸ್ಡಮ್ ಮತ್ತು ಧೈರ್ಯವನ್ನ ಪ್ರದರ್ಶಿಸಿ ಈ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿತ್ತಂತೆ. ಈ ಪ್ಲಾನ್ ಅನ್ನ 2 ಸ್ಟೇಜ್ ನಲ್ಲಿ ಕಾರ್ಯರೂಪಕ್ಕೆ ತರಲಾಯಿತು. ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲೆಂಡ್ ಮುಖಾಂತರ 20 ಟನ್ ಜಪ್ತಿಯಾದ ಚಿನ್ನವನ್ನ ಮಾರಿ $215 ಮಿಲಿಯನ್ ಅನ್ನ ದೇಶಕ್ಕೆ ತರಲಾಯಿತು. ಆದರೆ ಆ ದುಡ್ಡು ಯಾವುದಕ್ಕೂ ಸಾಲಲಿಲ್ಲ. ಆಗ RBI ತನ್ನ ಸ್ವಂತ ರಿಸರ್ವ್ ಚಿನ್ನವನ್ನೇ ಅಡವಿಡುವ ನಿರ್ಧಾರಕ್ಕೆ ಬಂತು. ಅಂದಿನ RBI ಡೆಪ್ಯೂಟಿ ಗವರ್ನರ್ ಸಿ ರಂಗರಾಜನ್ ತಮ್ಮ ಫೋರ್ಕ್ಸ್ ಇನ್ ದ ರೋಡ್ ಪುಸ್ತಕದಲ್ಲಿ ಬರೆದಿರುವಂತೆ RBI ನಿಯಮಗಳ ಪ್ರಕಾರ ಚಿನ್ನವನ್ನ ಕೇವಲ ಬೇರೆ ದೇಶದ ಕರೆನ್ಸಿ ಅಥಾರಿಟಿ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಗಳಿಗೆ ಮಾತ್ರ ಅಡವಿಡಬಹುದಿತ್ತು. ಹಾಗಾಗಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಜಪಾನ್ ಅನ್ನ ಭಾರತ ಸಂಪರ್ಕಿಸಿತು. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಾಕ್ಟಿಕಲ್ ಚಾಲೆಂಜ್ ಇತ್ತು. ಅದೇನಂದ್ರೆ, RBI ನಲ್ಲಿದ್ದ ಚಿನ್ನದ ಬಿಸ್ಕಟ್ಗಳು ಲಂಡನ್ನ ಗುಡ್ ಡೆಲಿವರಿ ಸ್ಟ್ಯಾಂಡರ್ಡ್ಸ್ ಅನ್ನ
ಮ್ಯಾಚ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಅಧಿಕಾರಿಗಳು ಅತ್ಯಂತ ರಹಸ್ಯವಾಗಿ ಆ ಚಿನ್ನವನ್ನ ಶಾರ್ಟ್ ಟೈಮ್ನಲ್ಲಿ ಡಿವೈಡ್ ಮಾಡಿ, ತೂಕ ಮಾಡಿ, ರೀಪ್ಯಾಕ್ ಮಾಡಿ ಇನ್ಸೂರೆನ್ಸ್ ಮಾಡಬೇಕಿತ್ತು. ಜುಲೈ 4, 1991ರಂದು ಈ ಮಿಷನ್ ಶುರುವಾಯಿತು. RBIನ ಬುಲಿಯನ್ ವ್ಯಾನ್ಗಳಲ್ಲಿ ಮುಂಬೈ ವಾಲ್ಟ್ನಿಂದ ಸಾಂತಾಕ್ರೂಸ್ ಏರ್ಪೋರ್ಟ್ಗೆ ಚಿನ್ನವನ್ನ ಬಹಳ ದೊಡ್ಡ ಸಶಸ್ತ್ರ ಭದ್ರತೆಯೊಂದಿಗೆ ಸಾಗಿಸಲಾಯಿತು. ಒಂದು ಕನ್ಸೈನ್ಮೆಂಟ್ ಹೋಗುವಾಗ ಬೆಂಗಾವಲು ವಾಹನದ ಟೈರ್ ಬಸ್ಟ್ ಆಗಿ ಕೆಲ ಕಾಲ ಆತಂಕ ಕೂಡ ಅವತ್ತು ಸೃಷ್ಟಿಯಾಗಿತ್ತು. ಕಸ್ಟಮ್ಸ್ ಡಿಕ್ಲರೇಷನ್ ಮಾಡೋದಕ್ಕೂ ಕೂಡ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಸ್ಪೆಷಲ್ ಪರ್ಮಿಷನ್ ಅನ್ನ ಅವತ್ತು ತೆಗೆದುಕೊಳ್ಳಲಾಗಿತ್ತು. ಅಷ್ಟು ಸೀಕ್ರೆಟ್ ಆಗಿತ್ತು ಈ ಗೋಲ್ಡ್ ಆಪರೇಷನ್. ಒಟ್ಟು 4 ಸ್ಟೇಜ್ನಲ್ಲಿ 46.91 ಟನ್ ಚಿನ್ನವನ್ನ ಲಂಡನ್ಗೆ ಏರ್ಲಿಫ್ಟ್ ಮಾಡಿ $405 ಮಿಲಿಯನ್ ಹಣವನ್ನ ಎಮರ್ಜೆನ್ಸಿ ಫಂಡ್ ಆಗಿ ತರಲಾಯಿತು. ಜುಲೈ 8, 1991ರಂದು ಪತ್ರಕರ್ತ ಶಂಕರ್ ಅಯ್ಯರ್ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಈ ನ್ಯೂಸ್ ಬ್ರೇಕ್ ಮಾಡಿದಾಗಲೇ ಇಡೀ ದೇಶಕ್ಕೆ ಈ ಬಿಕ್ಕಟ್ಟಿನ ಭೀಕರತೆ ಅರ್ಥವಾಗಿತ್ತು. ಅಲ್ಲಿವರೆಗೂ ಇದರ ಬಗ್ಗೆ ಯಾರಿಗೂ ಒಂದೇ ಒಂದು ಸುಳಿವು ಕೂಡ ಇರಲಿಲ್ಲ. ಭಾರತೀಯರಿಗೆ ಚಿನ್ನ ಅಂದ್ರೆ ಬರೀ ಮೆಟಲ್ ಅಲ್ಲ, ಲೋಹವಲ್ಲ, ಅದೊಂದು ಸೆಂಟಿಮೆಂಟ್ ಮತ್ತು ಎಮೋಷನ್. ಈಗಿರುವಾಗ ಸರ್ಕಾರವೇ ಚಿನ್ನವನ್ನ ಮಾರಾಟ ಮಾಡ್ತಿದೆ, ಅಡವಿಡ್ತಿದೆ ಅಂದ್ರೆ ಅದು ಜನರಿಗೆ ಆರ್ಥಿಕ ಮುಗ್ಗಟ್ಟಿಗಿಂತ ದೊಡ್ಡ ನ್ಯಾಷನಲ್ ಹ್ಯುಮಿಲೇಷನ್ ಆಗಿ ಕಂಡಿತ್ತು. ವೀಕ್ಷಕರೇ, ಆಗ್ಲೇ ಹೇಳ್ದಂಗೆ ಭಾರತದಲ್ಲಿ ಚಿನ್ನ ಅನ್ನೋದು ಬರೀ ಆಭರಣವಲ್ಲ, ಮೆಟಲ್ ಅಲ್ಲ, ಜ್ಯುವೆಲರಿ ಇಲ್ಲ, ಅದೊಂದು ಎಮೋಷನ್, ಅದೊಂದು ಭಾವನೆ. ಆದ್ರೆ ಸ್ವಾತಂತ್ರ್ಯದ ನಂತರ ಸರ್ಕಾರಗಳಿಗೆ ಈ ಚಿನ್ನವೇ ದೊಡ್ಡ ತಲೆನೋವಾಗಿತ್ತು. ಯಾಕಂದ್ರೆ ಭಾರತೀಯರು ಸಿಕ್ಕಾಪಟ್ಟೆ ಚಿನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ರು. ಇದರಿಂದ ನಮ್ಮ ಅಮೂಲ್ಯವಾದ ಡಾಲರ್ಸ್ ದಿನೇ ದಿನೇ ಖಾಲಿ ಆಗ್ತಿತ್ತು. 1962ರಲ್ಲಿ ಚೀನಾ ಜೊತೆಗಿನ ಯುದ್ಧದ ನಂತರ ಭಾರತದ ಆರ್ಥಿಕತೆ ಕುಸಿದಾಗ ಸರ್ಕಾರ ಗೋಲ್ಡ್ ಕಂಟ್ರೋಲ್ ರೂಲ್ಸ್ ಅನ್ನ ತಂತು. 1968ರಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ ಮೊರಾರ್ಜಿ ದೇಸಾಯಿ ಅವರು ಇದನ್ನ ಮತ್ತಷ್ಟು ಕಠಿಣ ಮಾಡಿ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಇದರ ಪ್ರಕಾರ ನಾಗರಿಕ ಅಥವಾ ನಾಣ್ಯಗಳನ್ನ ಇಟ್ಕೊಳ್ಳುವಂತಿರ್ಲಿಲ್ಲ. ಅಷ್ಟೇ ಅಲ್ಲ, 1963ರ ರೂಲ್ಸ್ ಪ್ರಕಾರ ಜ್ಯುವೆಲರ್ಸ್ ಕೂಡ 14 ಕ್ಯಾರೆಟ್ಗಿಂತ ಮೇಲ್ಪಟ್ಟ ಚಿನ್ನದ ಆಭರಣಗಳನ್ನ ತಯಾರು ಮಾಡುವಂತಿರ್ಲಿಲ್ಲ. ಏಪ್ರಿಲ್ 1, 1963ರಂದು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಪತ್ರ ಬರೆದಿದ್ದ ಮೊರಾರ್ಜಿ ದೇಸಾಯಿ ಅವರು 24 ಕ್ಯಾರೆಟ್ ಚಿನ್ನವನ್ನ ಬ್ಯಾನ್ ಮಾಡಲೇಬೇಕು, ಯಾಕಂದ್ರೆ ಸ್ಮಗ್ಲಿಂಗ್ ಆದ ಚಿನ್ನ ದೇಶದೊಳಗೆ ಬರೋದೇ ಈ ರೂಪದಲ್ಲಿ ಅಂತ ಡಿಪೆಂಡ್ ಅನ್ನ ಮಾಡ್ಕೊಂಡಿದ್ರು. ಎಕ್ಸ್ಪೋರ್ಟ್ ಮಾಡುವ ಮೀನಾಖಾರ್ ಮತ್ತು ಕುಂದವ್ ವರ್ಕರ್ಗಳಿಗೆ ಮಾತ್ರ ಕೋಟಾ ಮೇಲೆ 24 ಕ್ಯಾರೆಟ್ ಚಿನ್ನ ಕೊಡಲು ಅವತ್ತಿನ ಸರ್ಕಾರ ನಿರ್ಧರಿಸಿತ್ತು. ಆದ್ರೆ ಸರ್ಕಾರದ ಈ ಪ್ಲಾನ್ ಸಂಪೂರ್ಣವಾಗಿ ಅವತ್ತು ಬ್ಯಾಕ್ ಫೈರ್ ಆಗಿತ್ತು. ಜನ ಚಿನ್ನ ಕೊಳ್ಳೋದನ್ನ ಬಿಡ್ಲಿಲ್ಲ. ಬದಲಾಗಿ ದೇಶದ ಕರಾವಳಿ ತೀರಗಳಲ್ಲಿ, ಅದರಲ್ಲೂ ಕೇರಳ, ಗುಜರಾತ್, ಮಹಾರಾಷ್ಟ್ರದಲ್ಲಿ 1980ರ ದಶಕದ ಹೊತ್ತಿಗೆ ಚಿನ್ನದ ಸ್ಮಗ್ಲಿಂಗ್ ಒಂದು ದೊಡ್ಡ ಮಾಫಿಯಾವಾಗಿ ಬೆಳೆದು ನಿಂತಿತ್ತು. ಇತಿಹಾಸ ಯಾವಾಗ್ಲೂ ರಿಪೀಟ್ ಆಗುತ್ತೆ ಅಂತಾರೆ, ಅಂದ್ರೆ ಹಿಸ್ಟರಿ ರಿಪೀಟ್ಸ್. ಇಂದು ಮತ್ತೆ ಚಿನ್ನ ಚರ್ಚೆಯ ವಿಷಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ 2 ಬಾರಿ ಭಾರತೀಯರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ, ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಕನಿಷ್ಠ 1 ವರ್ಷವಾದ್ರೂ ಮಟ್ಟಿಗಾದ್ರೂ ಅತ್ಯಗತ್ಯವಲ್ಲದ ಚಿನ್ನದ ಖರೀದಿಯನ್ನ ಮುಂದೂಡಿ ಅಂತ ಅವರು ಜನರಿಗೆ ಕೇಳಿಕೊಂಡಿದ್ದಾರೆ. ಆದ್ರೆ ಯಾಕೆ ಗೊತ್ತಾ, 1991ರಲ್ಲಿ ಕುವೈತ್ ಯುದ್ಧ ಯಾವ ರೀತಿ ನಮ್ಮ ಆರ್ಥಿಕತೆಗೆ ಪೆಟ್ಟು ಕೊಟ್ಟಿತ್ತು, ಅದೇ ರೀತಿ ಈಗ ಮಿಡಲ್ ಈಸ್ಟ್ ನಲ್ಲಿ ನಡೀತಿರೋ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಮ್ಮ ಮೇಲೆ ಪ್ರಭಾವ ಬೀರ್ತಿದೆ. ತೈಲ ಬೆಲೆಗಳು ಮತ್ತೆ ಗಗನಕ್ಕೇರಿವೆ. ಇಂಪೋರ್ಟಬಲ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. 2025-26ರ ಡೇಟಾ ಪ್ರಕಾರ ಭಾರತ ಬರೋಬ್ಬರಿ $72 ಬಿಲಿಯನ್ ಮೌಲ್ಯದ ಚಿನ್ನವನ್ನ ಇಂಪೋರ್ಟ್ ಮಾಡಿಕೊಂಡಿದೆ. 1991ರಲ್ಲಿ ದೇಶವನ್ನ ಉಳಿಸಲು ಅಡವಿಟ್ಟು ತಂದಿದ್ದ $405 ಮಿಲಿಯನ್ ಹೋಲಿಕೆ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ ಇಂದಿನ ಚಿನ್ನದ ಆಮದು ಬರೋಬ್ಬರಿ 178 ಪಟ್ಟು ಹೆಚ್ಚಾಗಿದೆ. ಮೋದಿಯವರು ಹೇಳುವಂತೆ ಈ ಚಿನ್ನದ ಆಮದು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಅನ್ನ ಡ್ರೈನ್ ಮಾಡ್ತಿದೆ, ಅಂದ್ರೆ ಖಾಲಿ ಮಾಡ್ತಿದೆ, ಹಾಗೂ ರೂಪಾಯಿ ಮೌಲ್ಯ ಕುಸಿಯಲು ಕಾರಣವಾಗ್ತಿದೆ. ಇದಕ್ಕಾಗಿಯೇ ಸರ್ಕಾರ ಇಂಧನ ಬಳಕೆ ಕಡಿಮೆ ಮಾಡಿ ಅನಗತ್ಯ ವಿದೇಶ ಪ್ರಯಾಣ ತಪ್ಪಿಸಿ ಸಾಧ್ಯವಾದರೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಸಲಹೆಯನ್ನ ಭಾರತದ ನಾಗರಿಕರಿಗೆ ನೀಡಿದೆ. ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನು ಕೂಡ ಜಾಸ್ತಿ ಮಾಡಿದೆ. 1991ರ ಆ ಬಿಕ್ಕಟ್ಟು ಕೇವಲ ಒಂದು ಕರಾಳ ರಾತ್ರಿ ಆಗಿರಲಿಲ್ಲ. ಆ ಚಿನ್ನ ಅಡವಿಟ್ಟ ನಿರ್ಧಾರ ಹೊಸದಾಗಿ ಅಧಿಕಾರಕ್ಕೆ ಬಂದ PV ನರಸಿಂಹರಾವ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರಕ್ಕೆ ಸ್ವಲ್ಪ ಸಮಯಾವಕಾಶವನ್ನ ಕೊಡ್ತು. ಕ್ಯಾಬಿನೆಟ್ ಸೆಕ್ರೆಟರಿ ನರೇಶ್ ಚಂದ್ರ ಅವರು ಕೊಟ್ಟ ಬ್ಲೂ ಪ್ರಿಂಟ್ ಇಟ್ಕೊಂಡು ನರಸಿಂಹರಾವ್ ಅವರ ಸರ್ಕಾರ ಭಾರತದ ಆರ್ಥಿಕತೆಯನ್ನ ಓಪನ್ ಮಾರ್ಕೆಟ್ಗೆ
ತೆರೆದಿಟ್ಟಿತು, ಅಂದ್ರೆ LPGಗೆ ತೆರೆದಿಟ್ಟಿತು. ಆ ಚಿನ್ನದ ಏರ್ಲಿಫ್ಟ್ ಭಾರತದ ಎಕನಾಮಿ ಬದಲಾಗಲು ಸಿಕ್ಕ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು. ಹಾಗಾದ್ರೆ ಲಂಡನ್ಗೆ ಹೋದ ಆ ಚಿನ್ನ ವಾಪಸ್ ಬಂತ. ಎಸ್, ನವೆಂಬರ್ 1991 ಹೊತ್ತಿಗೆ ಭಾರತ ಆ ಸಾಲವನ್ನ ತೀರಿಸಿತು. RBI ಗವರ್ನರ್ ಸಿ ರಂಗರಾಜನ್ ಹೇಳುವಂತೆ ಚಿನ್ನದ ಲೀಗಲ್ ಓನರ್ಶಿಪ್ ಭಾರತಕ್ಕೆ ಅವತ್ತೇ ವಾಪಸ್ ಬಂತು. ಆದ್ರೆ ಆ ಚಿನ್ನವನ್ನ ಭದ್ರತೆಗಾಗಿ ವಿದೇಶಿ ವಾಲ್ಟ್ಗಳಲ್ಲೇ ಮುಂದುವರಿಸಲಾಯಿತು, ಕಂಟಿನ್ಯೂ ಮಾಡಲಾಯಿತು. ಆದ್ರೆ ಇಂದಿನ ಕಥೆಯೇ ಬೇರೆ. ಮಾರ್ಚ್ 2026 ಡೇಟಾ ಪ್ರಕಾರ RBI ಬಳಿ ಇಂದು ಬರೋಬ್ಬರಿ 880.5 ಮೆಟ್ರಿಕ್ ಟನ್ ಗೋಲ್ಡ್ ಇದೆ. ಇದರ ಮೌಲ್ಯ $115 ಬಿಲಿಯನ್. ಅಷ್ಟೇ ಅಲ್ಲ, ಇದರಲ್ಲಿ 77% ಅಂದ್ರೆ ಸುಮಾರು 680 ಟನ್ ಚಿನ್ನವನ್ನ ಈಗ ನಮ್ಮ ಭಾರತದಲ್ಲೇ ಸ್ಟೋರ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ 100 ಟನ್ಗೂ ಅಧಿಕ ಚಿನ್ನವನ್ನ ವಿದೇಶದಿಂದ RBI ವಾಪಸ್ ತಂದಿದೆ. 2023ರಲ್ಲಿ ಕೇವಲ 38% ಇದ್ದ ದೇಶೀಯ ಸ್ಟೋರೇಜ್ ಈಗ 77%ಕ್ಕೆ ಸೇರಿದೆ. ಒಟ್ನಲ್ಲಿ ಒಂದು ಕಾಲದಲ್ಲಿ ಕೇವಲ 47 ಟನ್ ಚಿನ್ನವನ್ನ ರಹಸ್ಯವಾಗಿ ಲಂಡನ್ಗೆ ಕಳಿಸಿ ದೇಶವನ್ನ ಡಿಫಾಲ್ಟ್ ಆಗೋದ್ರಿಂದ ಬಚಾವಾಗಿದ್ವಿ. ಆದ್ರೆ ಇಂದು ನಾವೇ ವಿಶ್ವದ ಅತಿ ದೊಡ್ಡ ಚಿನ್ನದ ಕೊಳ್ಳುಗಾರರಾಗಿದ್ದೀವಿ. ನಮ್ಮದೇ ಬೊಕ್ಕಸದಲ್ಲಿ 880 ಟನ್ ಚಿನ್ನವಿದೆ. ಆದ್ರೂ ಕೂಡ ಭಾರತ ಎಚ್ಚರಿಕೆಯಿಂದ ಸ್ಟೆಪ್ಗಳನ್ನ ಇಡ್ತಿದೆ. 1991ರ ಆ ಬಿಕ್ಕಟ್ಟು ಮತ್ತು ಇಂದಿನ ಮೋದಿಯವರ ವಾರ್ನಿಂಗ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಯುದ್ಧದ ಸಮಯದಲ್ಲಿ ದೇಶದ ಎಕಾನಮಿಯನ್ನ ಕಾಪಾಡಲು ಚಿನ್ನದ ಖರೀದಿ ಕಡಿಮೆ ಮಾಡೋದು ಸರಿಯಾದ ನಿರ್ಧಾರವಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.